ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ತಮ್ಮ ಜೊತೆ ಈ ಹಿಂದೆ ಕೂಡ ಚರ್ಚೆ ಮಾಡಿರೋ ಪ್ರಕಾರ ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಜಿಲ್ಲೆಯಲ್ಲಿ ಭಾಳ ಸುಗಮವಾಗಿ ನಡೀತಾ ಇದೆ. ಈಗ ನಾವು ಸುಮಾರು 3 ಹಂತಗಳನ್ನು ದಾಟಿದ್ದೇವೆ. ಇವತ್ತು ಕರಡು ಮತದಾರರ ಪಟ್ಟಿಯನ್ನು ನಾವು ಪಬ್ಲಿಷ್ ಮಾಡಿದ್ದೇವೆ. ಎಲ್ಲ ಮತದಾರ ನೋಂದಣಾಧಿಕಾರಿಗಳ ಕಚೇರಿ, ಸಹಾಯಕ ಮತದಾರ ನೋಂದಣಾಧಿಕಾರಿಗಳ ಕಚೇರಿ ಮತ್ತು ಎಲ್ಲ ಮತಗಟ್ಟೆಗಳಲ್ಲಿ ಇವನ್ ಗ್ರಾಮ ಪಂಚಾಯತಿ ಮತ್ತು ಗ್ರಾಮ ಸಭೆ ಕೂಡ ಮಾಡಿ ಅದನ್ನು ಓದಿ ಹೇಳುವ ಕೆಲಸವನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ. ಸೊ ಒಟ್ಟು 30 ಜೂನ್ನಿಂದ 17 ಆಗಸ್ಟ್ವರೆಗೂ ನಮ್ಮ ಎಲ್ಲ BLOಗಳು ಮನೆ ಮನೆಗೆ ಭೇಟಿ ಕೊಟ್ಟು 11,90,714 ಜನತಿ ನಮೂನೆಗಳು ಅಥವಾ ಎನ್ಯುಮರೇಷನ್ ಫಾರ್ಮ್ಗಳನ್ನು ಎಲ್ಲರಿಗೂ ತಲುಪಿಸಿದ್ವಿ. ತದನಂತರದಲ್ಲಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ಮಾರ್ಗದರ್ಶನ ಮಾಡಿ ಅದನ್ನೆಲ್ಲ ಫಿಲಪ್ ಮಾಡಿಸಿ 10,41,388 ಎನ್ಯುಮರೇಷನ್ ಫಾರ್ಮ್ಗಳು 87.5% ಎನ್ಯುಮರೇಷನ್ ಫಾರ್ಮ್ಗಳನ್ನು ಕಲೆಕ್ಟ್ ಮಾಡಿ ಡಿಜಿಟೈಸ್ ಕೂಡ ಮಾಡಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ 1,48,826 ಜನರನ್ನು ಅಬ್ಜೆಂಟಿ, ಶಿಫ್ಟೆಡ್, ಡೆಡ್ ಮತ್ತು ಡುಪ್ಲಿಕೇಟ್ ಅಂತ ಗುರುತಿಸಲಾಗಿದೆ. ಇದರ ಪೈಕಿ 11,332 ಅಬ್ಜೆಂಟು, 76,071 ಶಿಫ್ಟೆಡ್ ಮತ್ತು 28,922 ಡೆಡ್ ಮತ್ತು 32,501 ಡುಪ್ಲಿಕೇಟ್ ಅಂತೇಳಿ ಗುರುತಿಸಲಾಗಿದೆ. ಅವರು ಈ ಕರಡು ಮತದಾರರ ಪಟ್ಟಿಯಲ್ಲಿ ಇರುವುದಿಲ್ಲ. ಇವತ್ತಿನ ಕರಡು ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು 10,41,388 ಜನ ಮತದಾರರು. ನಮ್ಮಲ್ಲಿ ಈ ಹಿಂದೆ ನಿಮಗೆ ತಿಳಿಸಿರುವ ಹಾಗೆ 1,315 ಮತಗಟ್ಟೆಗಳಿತ್ತು. 1,200ಕ್ಕಿಂತ ಹೆಚ್ಚಿಗೆ ಸುಮಾರು 37 ಮತಗಟ್ಟೆಗಳಿದ್ದರಿಂದ ಅವುಗಳನ್ನು ಹೆಚ್ಚುವರಿ ಮತಗಟ್ಟೆಗಳಾಗಿ ಈಗ ನಾವು ಅಧಿಸೂಚನೆ ಹೊರಡಿಸಿದ್ದೇವೆ ಮತ್ತು ಅವ್ರ ಬಿಲ್ಡಿಂಗನ್ನು ಕೂಡ ಅಲ್ಲೇ ಇರ್ತಕ್ಕಂಥ ಲೊಕೇಶನಲ್ಲಿ ಐಡೆಂಟಿಫೈ ಮಾಡಿ ಈಗ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 1,352 ಮತಗಟ್ಟೆಗಳು ಇವತ್ತಿದ್ದಾವೆ. ಈ 1,352 ಮತಗಟ್ಟೆಯಲ್ಲಿ 10,41,388 ಮತದಾರರ ಕರಡು ಮತದಾರರ ಪಟ್ಟಿಯನ್ನು ನಾವು ಇವತ್ತು ಪಬ್ಲಿಷ್ ಮಾಡಿದ್ದೇವೆ. ಅದರಲ್ಲಿ 5,19,142 ಪುರುಷರು, 5,22,189 ಮಹಿಳಾ ಮತದಾರರು ಮತ್ತು 57 ಇತರೆ ಮತದಾರರು ಕೂಡ ಇದ್ದಾರೆ. ಇದಾದಮೇಲೆ ನಾವು ಅನಾಮಲೀಸ್ ಮತ್ತು ನೋ ಮ್ಯಾಪಿಂಗ್ ಜಿಲ್ಲೆಯಲ್ಲಿ ಸುಮಾರು 3,281 ಜನ ನಾವು ಮ್ಯಾಪ್ ಮಾಡೋಕ್ಕೆ ಸಾಧ್ಯ ಆಗಿವೆ ಮತ್ತು 11,117 ಜನದ್ದು ಲಾಜಿಕಲ್ ಡಿಸ್ಕ್ರಿಪನ್ಸಿ ಅಥವಾ ಅನಾಮಲೀಸ್ ಇದೆ. 11,117 ಅಷ್ಟರ ಮಟ್ಟಿಗೆ ನಮ್ಮ ಎಲ್ಲ BLOಗಳು, ಸಹಾಯಕ ಮತದಾರ ನೋಂದಣಾಧಿಕಾರಿಗಳು, ಸೂಪರ್ವೈಸರ್ಸು ಭಾಳಷ್ಟು ಎಫರ್ಟ್ ಮಾಡಿ ಎಲ್ಲವನ್ನು ಸರಿಪಡಿಸೋ ಕೆಲಸವನ್ನು ಮಾಡಿದ್ದಾರೆ. ಸೊ ಒಟ್ಟಾರೆ 11,117 ಅನಾಮಲೀಸ್ ಅಂದ್ರೆ ಈಗ ಹೆಸರು 2002ರಲ್ಲಿ ಒಂದು ರೀತಿ ಇದ್ದು ಈಗ ಇನ್ನೊಂದು ರೀತಿ ಇದ್ದರೆ ಮ್ಯಾಚ್ ಆಗ್ತಾಯಿಲ್ಲ ಅಂದರೆ, ಅಣ್ಣ ಮತ್ತು ತಮ್ಮ ಅಥವಾ ಅಕ್ಕ ಮತ್ತು ತಂಗಿ ನಡುವೆ 9 ತಿಂಗಳಿಗಿಂತ ಕಡಿಮೆ ಇದ್ದರೆ ತಂದೆಗೆ ಮ್ಯಾಪ್ ಮಾಡಿದ್ರು. ಅಣ್ಣ ತಮ್ಮ ಇಬ್ಬರು 9 ತಿಂಗಳಿಗಿಂತ ಕಡಿಮೆ ಏಜ್ ಡಿಫ್ರೆನ್ಸ್ ಇದೆ, ಲಾಜಿಕಲ್ ಡಿಸ್ಕ್ರಿಪನ್ಸಿ ಆಗಿ ಬರ್ತದೆ. ಯಾಕಂದರೆ ಮಿನಿಮಮ್ 9 ತಿಂಗಳಾದರೂ ಗ್ಯಾಪ್ ಇರಬೇಕು. ಅದು ಡೇಟ್ ಮಿಸ್ಮ್ಯಾಚ್ ಇರೋದಕ್ಕೆ ಬಂದಿರ್ತದೆ ಅಷ್ಟೇ. ಅದಕ್ಕೆ ನಾವೊಂದು ದಾಖಲೆಯನ್ನು ತೆಗೆದುಕೊಂಡು ಹಿಯರಿಂಗ್ ಮಾಡಿ ಈಗ ಕ್ಲೋಸ್ ಮಾಡುವಂಥ ಪ್ರಕ್ರಿಯೆ ಮಾಡಬೇಕು. ಅದೇ ರೀತಿ ತಂದೆ ಮತ್ತು ಮಗನ ನಡುವೆ ವ್ಯತ್ಯಾಸ 15 ವರ್ಷಕ್ಕಿಂತ ಕಡಿಮೆ, ಅಜ್ಜ ಮತ್ತು ಮೊಮ್ಮಗನ ನಡುವೆ, ಗ್ರ್ಯಾಂಡ್ ಪೇರೆಂಟ್ಸ್ ಆ್ಯಂಡ್ ಗ್ರ್ಯಾಂಡ್ ಚಿಲ್ಡ್ರನ್ ನಡುವೆ 40 ವರ್ಷಕ್ಕಿಂತ ಕಡಿಮೆ, ಈ ರೀತಿ ಎಲ್ಲ ಲಾಜಿಕಲ್ ಡಿಸ್ಕ್ರಿಪನ್ಸಿ ಬಂದಿದೆ. ಒಬ್ಬರಿಗೆ 6ಕ್ಕಿಂತ ಹೆಚ್ಚಿಗೆ ಮ್ಯಾಪ್ ಆಗಿರ್ತಕ್ಕಂಥದ್ದು, ಈ ರೀತಿ ಬೇರೆ ಬೇರೆ ಬಂದಿದ್ದಾವೆ. ಅವರೆಲ್ಲರಿಗೂ ಕೂಡಿ 14,398 ಜನಕ್ಕೂ ನಾವು ನೋಟಿಸನ್ನು ಕೊಡ್ತೇವೆ. ಇವರಿಗೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಆಫೀಸಲ್ಲಿ ಅವರು ಎನ್ಕ್ವೈರಿ ಮಾಡ್ತಾರೆ. ನಗರ ಪ್ರದೇಶದಲ್ಲಿ ತಹಸೀಲ್ದಾರ್ ಆಫೀಸು, ನಗರಸಭೆ, ತಾಲೂಕ್ ಪಂಚಾಯತಿ IO ಆಫೀಸು ಮತ್ತು ಪುರಸಭೆ ಆಫೀಸು, ಈ ರೀತಿ ಅಲ್ಲಿ ನಾವು ಎನ್ಕ್ವೈರಿನ ಮಾಡ್ತೀವಿ. ಒಟ್ಟಾರೆ ನಾವು ಮಾಡಬೇಕಾಗಿರೋ 14,398 ಜನರಿಗೆ ನೋಟಿಸ್ ನಾವು ಕೊಡಬೇಕು ಜಿಲ್ಲೆ. ಅದು 1.3% ಏನೋ ಬರ್ತದೆ. ದಟ್ ಈಸ್ ಸೆಕೆಂಡ್ ಲೋಯೆಸ್ಟ್ ಇನ್ ದ ಸ್ಟೇಟ್. ಸರ್ ಮ್ಯಾಪಿಂಗ್ ಏನು ಕಾಣುತ್ತಾ ಇಲ್ಲ ಅವರು? ಮ್ಯಾಪಿಂಗ್ ಅಂದರೆ ಈಗ ಗೊತ್ತೇ ಆಗ್ತಾಯಿಲ್ಲ ಅವ್ರಿಗೆ. ನಮ್ಮ ತಂದೆದು ಎಲ್ಲಿತ್ತೋ ಗೊತ್ತಿಲ್ಲ, ತಾಯಿದು ಎಲ್ಲಿತ್ತೋ ಗೊತ್ತಿಲ್ಲ, ಅವ್ರು ಎಲ್ಲಿದ್ದರು ಏನೋ ಭಾಳಷ್ಟು ಶಿಫ್ಟ್ ಆಗ್ತಿರ್ತಾರೆ. ಅವರು ಕೆಲವೊಬ್ಬರ ಊರು ತಿರುಗಾಡ್ಕೊಂಡು ಹೋಗ್ತಾರೆ. ಅಲೆಮಾರಿ ಅವರು ಕ್ಲಾರಿಟಿ ಕೊಡದೇ ಇರೋದಕ್ಕಾಗಿಲ್ಲ. ಈಗ ಅವರಿಗೆ ನಾವು ನೋಟಿಸ್ ಕೊಟ್ಟು ಫರ್ದರ್ ಅವ್ರ ಕಡೆ ಆಗಿದೆಯಾ, ಭಾರತೀಯ ಪೌರರವರಲ್ಲೋ ಮತ್ತು ಸಾಮಾನ್ಯ ನಿವಾಸಿ ಹೌದಲ್ಲೋ, ಇದನ್ನು 2 ಕಡೆ ಇದೆಯಾ ಅನ್ನೋದನ್ನು ಕ್ಲಾರಿಫೈ ಮಾಡಿಕೊಂಡು ಅವ್ರ ಹೆಸರನ್ನು ಸೇರಿಸ್ಕೊಳ್ಳೋ ಕೆಲಸ. ಸರ್, ಇದು ಗ್ರಾಮೀಣ ಮಟ್ಟದಲ್ಲಿ ಜಾಸ್ತಿ ಇದೆ, ನಗರ ಮಟ್ಟದಲ್ಲಿ ಎಲ್ಲ ಮಿಕ್ಸ್ ಎಲ್ಲ ಮಿಕ್ಸ್ ಇದೆ.
ಇರೋದು ಬರೀ 14,398. ನಾನು ಹೇಳಿದೆ ಗಂಗಾ 1.3% ಮಾತ್ರ. ಅಲ್ಲ ಯಲಬುರ್ಗ ಜಾಸ್ತಿ ಇದೆ, 5,000 ಚಿಲ್ಲರೆ ಇದೆ. ಗ್ರಾಮೀಣದಲ್ಲಿ ಜಾಸ್ತಿ. ಎಂಟೈರ್ ಡಿಸ್ಟಿಕ್ 1.3% ಮಾತ್ರ. ಅಲ್ಲ ಭಾಳ ಲೋ ಆಗಿದೆ. ದಟ್ ಈಸ್ ದ ಲೋಯೆಸ್ಟ್. ಇಲ್ಲ ಯಾಕಂದ್ರೆ ಕೊಪ್ಪಳ ಕಡಿಮೆ ಇತ್ತು. ನೋಟಿಸ್ ಅವ್ರಿಗೆ ಏನು ಕೊಡ್ತೀವಿ ಅಂದರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇದ್ರೆ ಈ ರೀತಿ ಅಂತ ಕೊಡ್ತೀವಿ. ನೋ ಮ್ಯಾಪಿಂಗ್ ಇದ್ದರೆ ನಿಮ್ಮನ್ನ ಮ್ಯಾಪ್ ಮಾಡೋಕ್ಕಾಗಿಲ್ಲ, ನಿಮ್ಮ ಮತ್ತು ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿದು ಡೀಟೇಲ್ಸ್ ಕೊಡಿ ಅಂತ ಅವ್ರಿಗೆ ನೋಟಿಸ್ ಕೊಡ್ತೀವಿ. ಕೊಟ್ಟು ನಮ್ಮ ಡಿ ಎಲ್ ಒಗಳು ಅವ್ರ ಜೊತೆ ಹೋಗಿ ಸಂಪರ್ಕ ಸಾಧಿಸಿ ಅವ್ರಿಗೆ ತಿಳುವಳಿಕೆ ಕೊಟ್ಟು ಏನು ಬೇಕು, ಪ್ರೂಫ್ ಆಫ್ ರೆಸಿಡೆನ್ಸ್ ಏನು ಬೇಕು, ಪ್ರೂಫ್ ಆಫ್ ಏಜ್ ಏನು ಬೇಕು, ಯಾವ ದಾಖಲೆಗಳು, ಆಧಾರ್ ಈಸ್ ಮ್ಯಾಂಡೇಟ್ರಿ, ಆಧಾರ್ ಜೊತೆಗೆ ಇನ್ನೊಂದನ್ನು 2 ಸರ್ ಅವ್ರ ಡಾಕ್ಯುಮೆಂಟ್ ಕಾಂಟ್ಯಾಕ್ಟ್ ಹೆಂಗೆ ಎಲ್ಲ ನಮ್ಮ ಹತ್ರ ಲಿಸ್ಟ್ ಇದೆ, ನೋಟಿಸ್ ಹೋಗ್ತದೆ. ಇಲ್ಲ ಬೇರೆ ಇಯರ್ ಅವ್ರು ಶಿಫ್ಟ್ ಆದವ್ರಲ್ಲ, ಇಲ್ಲೇ ಅದಾರ, ಇಲ್ಲೇ ಅದಾರ, ನಮ್ಮ ಹತ್ರ ಇದೆ. PRC ಇಶ್ಯೂ ಆಗಿದೆ ಸರ್. PRC ಕೊಡ್ತೀವಿ, ಅದು ಒಂದು ಅದೇ ಅಲ್ಲಿ ಇಶ್ಯೂ ಆಗಿದೆ ನಮ್ಮ ಬೇಕಾದ್ರೆ ಕೊಡ್ತೀವಿ. ಅಪ್ಲೈ ಮಾಡ್ತೀವಿ ಇದ್ರೆ ಕೊಡ್ತೀವಿ, ಅವ್ರು ಅಪ್ಲೈ ಮಾಡ್ಬೇಕ್ರಿ ಫಸ್ಟು. ಅಪ್ಲೈ ಅಪ್ಲೈ ಮಾಡಕ್ಕಾಗಿಲ್ಲ PRC ಬೇಕಾಗ್ಬೋದು, PRC ಇಲ್ಲದೆ ಬೇರೆ ದಾಖಲೆ ಮೇಲೂ ಕ್ಲಿಯರ್ ಆಗ್ಬೋದು. ಕೆಲವೊಂದು ಕೇಸಲ್ಲಿ ಬರೀ ನೇಮ್ ಮಿಸ್ ಮ್ಯಾಚ್ ಇದೆ, ಆಧಾರ್ ಕಾರ್ಡ್ ನೋಡ್ಕೊಂಡು ಕ್ಲಿಯರ್ ಸರ್. ಅದು ಕಡ್ಡಾಯವೇನಲ್ಲ, PRC ಕಡ್ಡಾಯವೇನಲ್ಲ. ಇಂಡಿಕೇಟಿವ್ ಲಿಸ್ಟ್ ಇದೆ 12 ಡಾಕ್ಯುಮೆಂಟ್, ಅದಲ್ಲೇ ಬೇರೆ ಡಾಕ್ಯುಮೆಂಟ್ಸ್ ಫೋನ್ ಮಾಡಿ. ಸರ್ ಕೊಪ್ಪಳದ್ದು ಅಲೆಮಾರಿ NIC ವೆಬ್ಸೈಟ್ ಏನಿದೆ ಅದರಲ್ಲಿ ನೀವು ನೋಡಿದರೆ ಇರ್ತದೆ. 10,41,388 ರೂಪಾಯಿಗೆ 14,000 ರೂಪಾಯಿ ಉಳಿದವ್ರದ್ದೆಲ್ಲದು ಅಪ್ಲೋಡ್ ಆಗಿದೆ. ಇಲ್ಲ ನಮ್ಮ ಇದರಲ್ಲಿ ವೆಬ್ಸೈಟಲ್ಲಿ ನೀವು ಹೋದ್ರೆ ವಿಧಾನಸಭಾ ಕ್ಷೇತ್ರವರು ಮತಗಟ್ಟೆಯವರು ಪಬ್ಲಿಷ್ ಮಾಡಿ. ಅಲ್ಲ SMS ಭಾಳ ಫ್ರೆಂಡ್ಲಿ ಅನ್ಸುತ್ತೆ. 1950 CO ಕರ್ನಾಟಕದಲ್ಲಿ ಹೋದ್ರೂ ಸಿಗ್ತದೆ. 1950ಗೆ ನೀವು ಎಪಿಕ್ ನಂಬರ್ ಕೊಟ್ಟರೆ 1950 ಫೋನ್ ಮಾಡಿದ್ರು ಸಿಗ್ತದೆ. ಎಪಿಕ್ ನಂಬರ್ ಹಾಕಿಬಿಟ್ರೆ ರೆಸ್ಪಾನ್ಸ್ ಕೊಡ್ತದೆ. CO ಕರ್ನಾಟಕ ನಾನು ವೆಬ್ಸೈಟ್ ಒಳಗೆ ಐತಿ, ಎಲ್ಲೆಲ್ಲ ಆಫೀಸ್ನಾಗ ಐತಿ, AC ಆಫೀಸ್ನಾಗ ಐತಿ. ನೀನು ಹಿಂಗೆ ಚೆಕ್ ಮಾಡಿ ಸರ್. ಈಗ ಹನುಮಸಾಗರ ಬಿಟ್ಟು ಬಂದು ಎಷ್ಟನೇ ಟೈಮ್ ಮಾಡಿ ಹಾಗಾಗಿ ಡಿಲೀಟ್ ಮಾಡಿದ್ರು. ಆಮೇಲೆ ಅವ್ರು ಫಾರ್ಮ್ 6 ಕೊಟ್ಟಿದ್ದಾರೆ. ಈಗ ಫಾರ್ಮ್ 6 ನಾವು ಡಿಸ್ಪೋಸ್ ಮಾಡ್ಬೋದು ಮಾಡ್ಬೋದು. ಎಕ್ಸ್ಟ್ರಾ ಎಡಿಷನ್ ಫಾರ್ಮ್ 6 ಕೊಟ್ಟಿದ್ದಾರೆ ಆಗಿದೆ. ಸೊ ಈಗಾಗಲೇ ಅವರು CCF ಅವರು, ಬೇರೆ ಡಿಸ್ಟ್ರಿಕ್ಟ್ DF ಅವರು, ಅವರೆಲ್ಲರೂ ಕೂಡ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಸರ್ ಒಂದೇನೇ ಇರೋದು, ಒಂದಕ್ಕಿಂತ ಹೆಚ್ಚಿದಾವೆ? ಒಂದು ನಮ್ಮ ಟ್ರ್ಯಾಪಲ್ಲಿ ಕಂಡು ಬಂದದ್ದು ಒಂದು ಅಂತ ರಿಪೋರ್ಟ್ ಮಾಡಿ. ಒಂದೇ, ಅದು ಯಾವಾಗಲೂ ಮಾಸಲ್ಲಿ ಇರುತ್ತೆ, ಯಾವಾಗಲೂ ಸಿಂಗಲ್ ಆಗಿ ಇರ್ತದೆ ಸರ್. ಈಗ ಇಂಡಿಯಾದಲ್ಲಿ ನೀವು ನೋಡಿದರೆ ಯಾವುದೋ ಒಂದು ಕೇಸಲ್ಲಿ 3,000 ಕಿಲೋಮೀಟರ್ ಟ್ರಾವೆಲ್ಸ್ ಮಾಡಿ ಉದಾಹರಣೆ ಸಿಂಗಲ್ ಅವರ ಕಾರಿಡಾರಲ್ಲಿ ಓಕೆ 1,300 ಕಿಲೋಮೀಟರ್ ಹೋಗಿದ್ದ ಉದಾಹರಣೆ ಇದೆ. ಸೊ 200 ನಮ್ಮ ಭದ್ರಾದಿಂದ ಇಕ್ಲಿಂದ ಕೌಂಟ್ ಆಗಿಬಿಡುತ್ತೆ. ಚೆನ್ನಾಗಿತ್ತು. ಈ ಭಾಗದಲ್ಲಿ ಚಿಂತೆ ಅಷ್ಟೇ ಅದಾವ, ಆ ಕಾರಣಕ್ಕಾಗಿ ಎಲ್ಲೇ ಒಂದು ಕಡೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.